ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಸುದ್ದಿಗಳು ಬಂದಿದ್ದಾವೆ, ಅದರಲ್ಲಿ ಮೇಜರ್ ಸುದ್ದಿಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡೋಣ ಯಾವೆಲ್ಲ ಸುದ್ದಿಗಳಿದ್ದಾವೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಅವರು ಒಂದು ರ್ಯಾಲಿಯಲ್ಲಿ ಮಾತನಾಡಿದ್ದಾರೆ. ಅಲ್ಲಿ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಅಷ್ಟು ಮಾತನಾಡಿದ್ದಾರೆ ನೋಡಬಹುದು. ವಿಲ್ ನೆವರ್ ಲೆಟ್ ಎನಿ ಆರ್ಮ್ ಕಮ್ ಟು PM ಮೋದಿ ಅಹೆಡ್ ಆಫ್ 50% US ಟ್ಯಾರಿಫ್ಸ್ ಡೆಡ್ಲೈನ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 27ನೇ ತಾರೀಕು ಅಥವಾ ಅನಂತರ ಅಡಿಷನಲ್ 25% ಟ್ಯಾರಿಫ್ ಭಾರತದ ರಫ್ತಿನ ಮೇಲೆ ಬೀಳ್ತಾ ಇದೆ, ಎಸ್ಪೆಷಲಿ ಅಮೆರಿಕಾಗೆ ಹೋಗುವಂತ ವಸ್ತುಗಳ ಮೇಲೆ. ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಕೆಲವು ದೇಶಗಳು ಎಕನಾಮಿಕ್ ಇಂಟ್ರೆಸ್ಟ್ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನೋಡಬಹುದು. ವುಡ್ ಕಂಟಿನ್ಯೂ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಸ್ಮಾಲ್ ಎಂಟರ್ಪ್ರಿನಿಯರ್ಸ್, ಶಾಪ್ ಕೀಪರ್ಸ್, ಫಾರ್ಮರ್ಸ್ ಅಂಡ್ ಅನಿಮಲ್ ಕೀಪರ್ಸ್ ಡೆಸ್ಪೈಟ್ ಗ್ಲೋಬಲ್ ಎಕನಾಮಿಕ್ ಪ್ರೆಷರ್ಸ್. ಯಾವುದೇ ಎಕನಾಮಿಕ್ ಪ್ರೆಷರ್ಸ್ ಅನ್ನ ಹಾಕಿದ್ರು ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮ ಜನರ ಇಂಟ್ರೆಸ್ಟ್ ನಮಗೆ ಮುಖ್ಯ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಲ್ಲಿ ನೋಡಬಹುದು, ಟುಡೇ ಇನ್ ದ ವರ್ಲ್ಡ್ everyone is busy doing politics based on economic interests. From this land of Ahmedabad, I will tell my small entrepreneurs, my small shopkeeper brothers and sisters, my farmer brothers and sisters, my animal husbandry brothers and sisters, your interests are paramount for Modi. My government will never let any harm come to you. ಎಸ್ಪೆಷಲಿ ಅಮೆರಿಕ ಪ್ರೆಷರ್ ಆಗ್ತಾ ಇರೋದು ಅಲ್ಲಿನ ಕೆಲವೊಂದು ಗೂಡ್ಸ್ ಗಳಿಗೆ ಭಾರತದ ಮಾರುಕಟ್ಟೆಯನ್ನ ಗಳಿಸ್ಕೊಳ್ಳಿಕ್ಕೆ, ಅದರಲ್ಲೂ ಎಸ್ಪೆಷಲಿ ಡೈರಿ ಹಾಗೂ ಅಗ್ರಿ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತೆ. ಬಟ್ ಅವುಗಳನ್ನ ಭಾರತ ಅಥವಾ ಭಾರತ ಸರ್ಕಾರ ಅಲೋ ಮಾಡ್ತಾ ಇಲ್ಲ. ಹಾಗಾಗಿನೇ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಭಾರತದ ಮೇಲೆ ಪ್ರೆಷರ್ ಅನ್ನ ಹಾಕ್ತಿದ್ದಾರೆ. ಇವರಿಗೆ ರಷ್ಯಾದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ನೆಪ ಮಾತ್ರ ಅಷ್ಟೇ. ಆದ್ರೆ ಅವರ ಟಾರ್ಗೆಟ್ ಇರೋದು ಅವರ ವಸ್ತುಗಳಿಗೆ ಭಾರತದ ಮಾರುಕಟ್ಟೆಯನ್ನ ಪಡ್ಕೊಳ್ಬೇಕು ಅನ್ನೋದು. ಯಾಕಂದ್ರೆ ಇನ್ ಕೇಸ್ ಅವರು ರಷ್ಯಾದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಾಗಿ ಟ್ಯಾರಿಫ್ ಹಾಕ್ತಾರೆ ಅಂತಂದ್ರೆ ಚೈನಾದ ಮೇಲೆ ಇನ್ನೂ ಜಾಸ್ತಿ ಹಾಕ್ಬೇಕು. ಯಾಕಂದ್ರೆ ಭಾರತಕ್ಕಿಂತ ಚೈನಾ ಜಾಸ್ತಿ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ರಷ್ಯಾದಿಂದ. ಆದ್ರೆ ಆ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ಜಸ್ಟ್ ಎದುರಿಸುವಂತ ತಂತ್ರ ಅಷ್ಟೇ. ಆ ತಂತ್ರಗಳಿಗೆ ಸರ್ಕಾರ ಅಂತೂ ಬಗ್ಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬಹುಶಃ ಟ್ರಂಪ್ಗೆ ಈಗ ಸಂದಿಗ್ಧ ಪರಿಸ್ಥಿತಿ ಅನ್ಸುತ್ತೆ. ಈ ಕಡೆ ಹಾಕ್ಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಈ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ರೆ ಖಂಡಿತ ಭಾರತ ಸರ್ಕಾರ ಅಂತೂ ಅವರ ಟ್ಯಾರಿಫ್ ಗಳಿಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದಾದ್ರೆ GST ಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ GST ರಿಫಾರ್ಮ್ಸ್ ಅನ್ನ ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕು ಅನೌನ್ಸ್ ಮಾಡಿದ್ರು. ಅನಂತರ ಸಾಕಷ್ಟು ಡೆವಲಪ್ಮೆಂಟ್ಸ್ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜೊತೆಗೆ ನೋಡಬಹುದು ಇವತ್ತು ಬಂದಿರುವಂತಹ ಸುದ್ದಿ, ಸೆಂಟರ್ ಮೇ ಪುಷ್ ಫಾರ್ ಅರ್ಲಿ ರೋಲ್ ಔಟ್ ಟು ಬೂಸ್ಟ್ ಫೆಸ್ಟಿವ್ ಡಿಮಾಂಡ್. ಏನೋ ದೀಪಾವಳಿಗೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು, ಬಹುಶಃ ಅದಕ್ಕಿಂತ ಮುಂಚೆನೆ ಇದನ್ನ ರೋಲ್ ಔಟ್ ಸ್ಟಾರ್ಟ್ ಮಾಡಬಹುದು ಅನ್ನುವಂತ ಎಸ್ಟಿಮೇಟ್ಸ್ ಅನ್ನ ಹಲವು ನ್ಯೂಸ್ ಏಜೆನ್ಸಿಗಳು ರಿಪೋರ್ಟ್ ಮಾಡ್ತಿದ್ದಾವೆ. ಯಾಕೆ ಅಂತಂದ್ರೆ ಫೆಸ್ಟಿವ್ ಡಿಮಾಂಡ್ ಏನಿದೆ ಅದನ್ನ ಬೂಸ್ಟ್ ಮಾಡ್ಲಿಕ್ಕೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವೀಕ್ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಕೆಲವು ಬ್ರೋಕರೇಜಸ್ ಒಂದು ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ರು. ಏನು ಅಂತಂದ್ರೆ ಗವರ್ನಮೆಂಟ್ GST ಕಟ್ಸ್ ಪ್ಲಾನ್ ಮಾಡಿರೋದ್ರಿಂದ ಬಹುಶಃ ಫೆಸ್ಟಿವ್ ಡಿಮಾಂಡ್ ಸಂದರ್ಭದಲ್ಲಿ ಜನ ಮಾಡದೇ ಇರಬಹುದು, ವೈಟ್ ಮಾಡಬಹುದೇನೋ ಈ ಹೊಸ GST ಅಪ್ಲಿಕಬಲ್ ಆಗ್ಲಿ ಅನ್ನುವಂತ ಸುದ್ದಿಯನ್ನ ಕವರ್ ಮಾಡಿದ್ದೆ. ಈಗ ಸರ್ಕಾರವೇ ಇನ್ನು ಮುಂಚೆನೆ ಜಾರಿಗೆ ತರುವಂತ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ನೋಡಬಹುದು, ಅಕಾರ್ಡಿಂಗ್ ಟು ಸೋರ್ಸಸ್ ಸೈಟೆಡ್ ಬೈ CNBC TV18, ದ ಗವರ್ನಮೆಂಟ್ ಈಸ್ ಲೈಕ್ಲಿ ಟು even press the GST Council to approve the changes for immediate effect. The government is reportedly concerned about the possibility of slowing sales across key sectors and is working on mechanism to address states' apprehensions over potential revenue losses arising from the cuts. ಏನು ರೆವಿನ್ಯೂ ಲಾಸಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಟೇಟ್ ಗಳಿಗೆ ಅಡ್ರೆಸ್ ಮಾಡ್ಲಿಕ್ಕೆ ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಹಾಗೆ ಯಾವಾಗ ರೋಲ್ ಔಟ್ ಆಗ್ಬೋದು ಅದಕ್ಕೂ ಕೂಡ ನೋಡಬಹುದು. According to sources cited by NDTV Profit, the rollout of the new tax slabs is likely around September 22 to coincide with the Navratri festive season. ನವರಾತ್ರಿ ಸ್ಟಾರ್ಟ್ ಆಗುತ್ತೆ 22ಕ್ಕೆ. ಬಹುಶಃ 22ಕ್ಕೆ ಇದನ್ನ ರೋಲ್ ಔಟ್ ಮಾಡಬಹುದು ಅನ್ನುವಂತ ಸುದ್ದಿಯನ್ನ NDTV Profit ರಿಪೋರ್ಟ್ ಮಾಡಿದೆ. ಇನ್ ಕೇಸ್ ಈ ರೀತಿ ಬದಲಾವಣೆಗಳು ಆದ್ರೆ ಖಂಡಿತ ಅದು ಗುಡ್ ಡೆವಲಪ್ಮೆಂಟ್ ಆಗುತ್ತೆ. ಫೆಸ್ಟಿವ್ ಡಿಮಾಂಡ್ಗೂ ಕೂಡ ಒಂದು ವೇಗ ಸಿಗುವಂತ ಚಾನ್ಸಸ್ ಇರುತ್ತೆ. ಎಕಾನಮಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಕ್ವಾರ್ಟರ್ಲಿ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ.
ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಕರ್ನಾಟಕದಿಂದ ಬಂದಿರುವಂತಹ ಸುದ್ದಿ ನೋಡಬಹುದು. ವ್ಯಾರಿ ಆಫ್ ರುಪೀಸ್ 15,000 crore ರೆವಿನ್ಯೂ ಲಾಸ್, ಕರ್ನಾಟಕ ಟು ಅಪೋಸ್ ಸೆಂಟರ್ಸ್ GST ರೇಟ್ ಕಟ್ಸ್, ಸೀಕ್ಸ್ ಕಾಂಪೆನ್ಸೇಷನ್. ಕರ್ನಾಟಕಕ್ಕೆ ಈ ಚೇಂಜಸ್ ಇಂದ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನ ಅಪೋಸ್ ಮಾಡ್ತೀವಿ ಅನ್ನುವಂತ ಅಪ್ಡೇಟ್ ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಕಾಂಪೆನ್ಸೇಷನ್ ಅನ್ನ ಕೇಳ್ತಾ ಇದ್ದಾರೆ. ಖಂಡಿತ ಕಾಂಪೆನ್ಸೇಷನ್ ಕೇಳಬಹುದು, ಅಧಿಕಾರ ಇದೆ, ಯಾಕಂದ್ರೆ ಅದು ನಮ್ಮ ಅಧಿಕಾರ, ಅದರಲ್ಲೇನು ಡೌಟ್ ಇಲ್ಲ. ಆದ್ರೆ ಖಂಡಿತ ಎಲ್ಲ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಚಾನ್ಸಸ್ ಕಡಿಮೆ. ನಮ್ಗೆ ಇಷ್ಟು ಲಾಸ್ ಆಗುತ್ತೆ ಅಂದ್ರೆ, ಯಾಕಂದ್ರೆ ಸೆಂಟ್ರಲ್ ಗವರ್ನಮೆಂಟ್ಗೂ ಕೂಡ ಲಾಸ್ ಆದೇ ಆಗುತ್ತೆ ಈ GST ಕಟ್ಸ್ ಇಂದ. ಆಕ್ಚುಲಿ ಇಲ್ಲಿ ಲಾಭ ಆಗೋದು ಜನರಿಗೆ. ಹಾಗಾಗಿ ನಾವು ಅಪೋಸ್ ಮಾಡೋದು ಸೂಕ್ತ ಅಲ್ಲ. ಬಟ್ ಖಂಡಿತ ನಾವು ಕಾಂಪೆನ್ಸೇಷನ್ ಕೇಳ್ಬೋದು, ಅದು ನಮ್ಮ ಅಧಿಕಾರ, ಅದ್ರಲ್ಲೇನು ಡೌಟ್ ಇಲ್ಲ. ಮೊದಲೇ ನಮ್ಮ ಸರ್ಕಾರದ ಹತ್ರ ದುಡ್ಡಿಲ್ಲ, ಹಲವಾರು ಡೆವಲಪ್ಮೆಂಟ್ ಕೆಲಸಗಳು ಕುಂಠಿತ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನು ರೆವಿನ್ಯೂ ಕಟ್ ಆಗುತ್ತೆ ಅಂದ್ರೆ ಅದು ಡೆವಲಪ್ಮೆಂಟ್ಸ್ಗೆ ತುಂಬಾನೇ ಪೆಟ್ಟು ಕೊಡುತ್ತೆ. ಹಾಗಾಗಿ ಕಾಂಪೆನ್ಸೇಷನ್ ಅನ್ನ ಇವರು ಕೇಳ್ತಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಆಗುತ್ತೆ ಇದೆಲ್ಲವೂ ಅಂತ. ಇನ್ನು ಈ GST 2 ಸ್ಲ್ಯಾಬ್ ಏನಿದೆ ಇದು ಜಾರಿಗೆ ಬರೋದ್ರಿಂದ ನೋಡಬಹುದು, ಟು ಮೇಕ್ ಹೋಮ್ಸ್ ಚೀಪರ್, ಬೂಸ್ಟ್ ರಿಯಲ್ ಎಸ್ಟೇಟ್ ಸೆಕ್ಟರ್. ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ GST ಕಟ್ಸ್ ಏನಿದೆ ಇದು ಹೌಸಿಂಗ್ ಸೆಕ್ಟರ್ ನ ಪ್ರೈಸಸ್ ಅನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಗ್ರೋತ್ ಅವಕಾಶಗಳು ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಹೀಗೆ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ, ಅದೆಲ್ಲವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಒನ್ಸ್ ಯಾವಾಗ ಜಾರಿಗೆ ಬರುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಂದ ಖಂಡಿತ ಒಂದಷ್ಟು ಲಾಭಗಳು ಈ ಕೆಲವು ಸೆಕ್ಟರ್ಸ್ಗೆ ಇದ್ದೇ ಇರುತ್ತೆ. ಇನ್ನು GDPಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಸ್ಟಿಮೇಟ್ಸ್ ಬರ್ತಾ ಇದೆ. ಆಕ್ಚುಲಿ GDP ಡೇಟಾ ರಿಲೀಸ್ ಆಗೋದು 29ನೇ ತಾರೀಕು ಆಗಸ್ಟ್ 29ಕ್ಕೆ. ಬಟ್ ಈಗ ಎಸ್ಟಿಮೇಷನ್ಸ್ ನೋಡಬಹುದು. Q1 GDP seen at 6.8%, but this may be the best reading for many quarters to come. So 6.8% Q1 ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ಹಲವು ಕ್ವಾರ್ಟರ್ಗಳಿಗೆ ಇದೇ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮುಂದಿನ ಕೆಲವು ಕ್ವಾರ್ಟರ್ಸ್ 6.8% ಬರೋದಿಲ್ಲ, ಅದಕ್ಕಿಂತ ಕಡಿಮೆ ಬರುತ್ತೆ ಅನ್ನೋದ ಮೂಲಕ ಹೇಳ್ತಿದ್ದಾರೆ ಎಕನಾಮಿಸ್ಟ್ ಅಂತಾನೆ ಹೇಳ್ಬೋದು. ನೋಡೋಣ 29ಕ್ಕೆ ಯಾವ ರೀತಿ ಇರುತ್ತೆ Q1 ನಂಬರ್ಸ್ ಅಂತ. ಇನ್ನು ನೆಕ್ಸ್ಟ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯಾಸ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಡ್ರಾಪ್ ಟು ನಿಯರ್ 18 month low ಇನ್ ಜುಲೈ. ಜುಲೈ ಡೇಟಾ ಇದು 18 ತಿಂಗಳ ಕೆಳಮಟ್ಟಕ್ಕೆ ತಲುಪಿದೆ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್. ಇದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾವು ಅತಿ ಹೆಚ್ಚು ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶ. ಇಂತಹ ದೇಶದಲ್ಲಿ ದಿನೇ ದಿನೇ ಕ್ರೂಡ್ ಇಂಪೋರ್ಟ್ ಕಡಿಮೆ ಆಗ್ತಿದೆ ಅಂತಂದ್ರೆ ನಾವು ನ್ಯಾಚುರಲ್ ರಿಸೋರ್ಸಸ್ ಅಥವಾ ಬೇರೆ ಸೋರ್ಸಸ್ ಅನ್ನ ಬಳಸ್ಕೊಂಡು ಅಥವಾ ನಮ್ಮಲ್ಲೇ ಉತ್ಪಾದನೆಯನ್ನ ಮಾಡ್ಕೊಂಡು ಬಳಸ್ತಾ ಇದ್ದೀವಿ ಅಂತಾನೆ ಅಂದ್ಕೊಳ್ಬಹುದು. ಹಾಗೆ ಇದು ಇನ್ನೂ ಒಂದು ಇಂಡಿಕೇಟ್ ಮಾಡುತ್ತೆ ಸ್ಲೋಯರ್ ಗ್ರೋತ್ ಕೆಲವು ಸಲ. ಬಟ್ ಸದ್ಯದ ಮಟ್ಟಿಗೆ ಗ್ರೋತ್ ಏನು ಸ್ಲೋ ಆಗಿಲ್ಲ. ಬಟ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆಗ್ತಿದೆ ಅಂದ್ರೆ ಅದು ಒಂದ್ ಕಡೆ ಪಾಸಿಟಿವ್ ಸುದ್ದಿನೇ ಅಂತಾನೆ ಹೇಳ್ಬೋದು. ಬಟ್ ಗ್ರೋತ್ ಸ್ಲೋ ಆದಂತ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆಗೋದು ನೆಗೆಟಿವ್. ಆದ್ರೆ ಸದ್ಯದ ಮಟ್ಟಿಗೆ ಗ್ರೋತ್ ಏನ್ ಸ್ಲೋ ಆಗಿಲ್ಲ. ಬಟ್ 18 ತಿಂಗಳ ಕೆಳಮಟ್ಟಕ್ಕೆ ತಲುಪಿದೆ ಕ್ರೂಡ್ ಇಂಪೋರ್ಟ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಜಾಸ್ತಿ ಈಗ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹಾಗೂ ಇತರೆ ಸೋರ್ಸಸ್ ಅನ್ನ ಬಳಸ್ಕೊಳ್ತಾ ಇದೀವಿ. ಅದು ಇಲ್ಲಿ ಒಂದಷ್ಟು ಲಾಭವನ್ನ ತಂದು ಕೊಟ್ಟಿರಬಹುದು. ನೋಡೋಣ. ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಒಳ್ಳೆ ಸುದ್ದಿ ಬಂದಿದೆ. ನಿಯರ್ಲಿ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಶೇರ್ಸ್ ಜಂಪ್ ನಿಯರ್ಲಿ 4% ಆಸ್ ಸೆಂಟರ್ ಕ್ಲಿಯರ್ಸ್ ₹70,000 crore ಸಬ್ಮರೈನ್ ಪ್ರಾಜೆಕ್ಟ್ ನೆಗೋಷಿಯೇಷನ್ಸ್. ಸಬ್ಮರೈನ್ ಪ್ರಾಜೆಕ್ಟ್ ನೆಗೋಷಿಯೇಷನ್ಸ್ ಗೆ ಸಂಬಂಧಪಟ್ಟಂತೆ ಸೆಂಟರ್ ಕ್ಲಿಯರ್ ಮಾಡಿದೆ ಅಂತ ಸುದ್ದಿ ಬಂದಿದೆ. 70,000 ಕೋಟಿ ಅಂತಂದ್ರೆ ಖಂಡಿತ ಬಿಗ್ ಡೀಲ್ ಅಂತಾನೆ ಹೇಳ್ಬೋದು. ನೋಡಬಹುದು August 25 ಆಫ್ಟರ್ ದ ಸೆಂಟರ್ ಗ್ರಾಂಟೆಡ್ ಕ್ಲಿಯರೆನ್ಸ್ ಟು ದ ಡಿಫೆನ್ಸ್ ಮಿನಿಸ್ಟ್ರಿ and MDL to begin negotiations for the purchase of 6 submarines under the 70,000 crore Project 75 India. 6 ಸಬ್ಮರೈನ್ ಬಿಲ್ಡ್ ಮಾಡುವಂತ ಪ್ರಾಜೆಕ್ಟ್ ಇದು. ನೆಗೋಷಿಯೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿಗೆ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದೆ ಸರ್ಕಾರ. ನೋಡಬಹುದು ದ ಸಬ್ಮರೈನ್ಸ್ ಆರ್ ಟು ಬಿ ಬಿಲ್ಟ್ ಇನ್ ಇಂಡಿಯಾ ವಿತ್ ಜರ್ಮನ್ ಸಪೋರ್ಟ್ ವಿತ್ ಥೈಸೆಪ್ ಗ್ರೂಪ್ ಮರೈನ್ ಸಿಸ್ಟಮ್ಸ್ ಪಾರ್ಟ್ನರಿಂಗ್ ವಿತ್ MDL ಆನ್ ದ ಪ್ರಾಜೆಕ್ಟ್. MDL ಅಂದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ಜರ್ಮನ್ ಕಂಪನಿ ಬಿಲ್ಡ್ ಮಾಡುವಂತದ್ದು. ನೋಡಬಹುದು ದ ಅಪ್ರೂವಲ್ ಕಮ್ಸ್ ಆಫ್ಟರ್ ಬೀಯಿಂಗ್ ಹೆಲ್ಡ್ ಅಪ್ ಫಾರ್ ಓವರ್ 6 months with the decision taken following a high-level meeting involving top defense and national security officials who discussed the roadmap and future of Indian submarines fleet. ಕಳೆದ 6 ತಿಂಗಳಿಂದ ನೆಗೆದಿಗೆ ಬಿದ್ದಿದ್ದಂತ ಡಿಸ್ಕಷನ್ಸ್ ಇದು. ಇದಕ್ಕೆ ಈಗ ಅಪ್ರೂವಲ್ ಅನ್ನ ಅಥವಾ ಕ್ಲಿಯರೆನ್ಸ್ ಅನ್ನ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಬಂದಿದೆ. ನೋಡೋಣ ಇನ್ನು ನೆಗೋಷಿಯೇಷನ್ ಸ್ಟಾರ್ಟ್ ಆಗುತ್ತೆ, ನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. 70,000 ಕೋಟಿ ಡೀಲ್ ಅಂದ್ರೆ ಖಂಡಿತ ಒಳ್ಳೆ ಡೀಲ್ ಆಗಿರುತ್ತೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನಂತರ ವೋಡಾಫೋನ್ ಐಡಿಯಾದಲ್ಲಿ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು.
ಅದಕ್ಕೆ ಕಾರಣ ಬಹುಶಃ AGR ಡ್ಯೂಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿಲೀಫ್ ಸಿಗ್ಬೋದು, ಅದನ್ನ PMO ಡಿಸೈಡ್ ಮಾಡುತ್ತೆ ಅನ್ನೋಂಥ ಸುದ್ದಿ ಬಂದಿತ್ತು. ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ ನೋಡ್ಬೋದು. ಎನಿ ರಿಲೀಫ್ ಟು ವೋಡಾಫೋನ್ ಐಡಿಯಾ ಮಸ್ಟ್ ಬಿ ಕ್ಲಿಯರ್ಡ್ ಬೈ ಕ್ಯಾಬಿನೆಟ್ ಫೈನಾನ್ಸ್ ಮಿನಿಸ್ಟ್ರಿ. ಯಾವುದೇ ರೀತಿಯ ರಿಲೀಫ್ ಸಿಗ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಬೇಕು, ಜೊತೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಡಿಸೈಡ್ ಮಾಡಬೇಕು, ನಂತರ ಫೈನಾನ್ಸ್ ಮಿನಿಸ್ಟ್ರಿ. ಈ ಮೂರೂ ಕಡೆ ಕ್ಲಿಯರ್ ಆಗಬೇಕಾಗುತ್ತೆ ಅನ್ನೋಂಥ ಮಾತನ್ನ MOS ಮಸಾನಿ ಅವರು ಕೊಟ್ಟಿದ್ದಾರೆ. MOS ಅಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಸ್ಟೇಟ್ ಕಮ್ಯುನಿಕೇಶನ್ಸ್. ನೋಡೋಣ ಏನಾದರೂ ರಿಲೀಫ್ ಸಿಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಇನ್ನು REIT ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯನ್ REIT ಮಾರ್ಕೆಟ್ ಶೋಸ್ ರೆಸಿಲಿಯನ್ಸ್ ಅಂಡ್ ರೋಬಸ್ಟ್ ಗ್ರೋತ್. ICRA ಅನಾಲಿಟಿಕ್ಸ್ ಅಲ್ಲಿ ಇಂಡಿಯನ್ REIT ಮಾರ್ಕೆಟ್ ಸ್ಟ್ರಾಂಗ್ ಅಂಡ್ ರೋಬಸ್ಟ್ ಇದೆ ಅನ್ನುವಂತ ರಿಪೋರ್ಟ್ ಅನ್ನ ಕೊಟ್ಟಿದೆ ನೋಡಬಹುದು. ಆಕ್ಯುಪೆನ್ಸಿ ರೇಟ್ಸ್ ಕೂಡ ಸ್ಟ್ರಾಂಗ್ ಇದೆ ಅನ್ನುವಂತ ರಿಪೋರ್ಟ್ ಅನ್ನ ICRA ಕೊಟ್ಟಿದೆ ತನ್ನ ಅನಾಲಿಟಿಕ್ಸ್ ಅಲ್ಲಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.